ನಾನು ನಿನ್ನ ಇಲ್ಲಿ ನೋಡಿ ಸರ್ಪ್ರೈಸ್ ಆಗಿದ್ದೀನಿ. ಐ ಆಮ್ ಸರ್ಪ್ರೈಸ್ ಟು ಸಿ ಯು ಹಿಯರ್. ಸೊ ಇಲ್ಲಿ ಸರ್ಪ್ರೈಸ್ಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಪ್ರೆಸೆಂಟ್ನಲ್ಲಿ ಯಾವಾಗಲೂ ಕೂಡ ಅಡ್ಜೆಕ್ಟಿವ್ಸ್ ಬಿ ಫಾರ್ಮ್ಸ್ನ ಮುಂದೆ ಬರುತ್ತೆ. ನಾನು ಕೂಡ. ಐ ಟೂ. ನಿನ್ನನ್ನು ಇಲ್ಲಿಗೆ ಏನು ಕರೆದುಕೊಂಡು ಬಂತು ಅಂದರೆ ಯಾವ ಕಾರಣದಿಂದ ಬಂದಿದೆ, ಯಾವ ಪರ್ಪಸ್ಸಿಂದ ಬಂದಿದೆಯಾ? ವಾಟ್ ಬ್ರಿಂಗ್ಸ್ ಯು ಹಿಯರ್? ಇಲ್ಲಿ ನನಗೊಂದು ಬಿಸ್ನೆಸ್ ಮೀಟಿಂಗ್ ಇದೆ. ಐ ಹ್ಯಾವ್ ಅ ಬಿಸ್ನೆಸ್ ಮೀಟಿಂಗ್ ಹಿಯರ್. ನೀನಿಲ್ಲಿ ಎಷ್ಟು ದಿನಗಳಿಂದ ಇದೆಯಾ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ಒಂದು ವಾರದಿಂದ. ಫಾರ್ ಅ ವೀಕ್. ಇಲ್ಲಿಗೆ ಯಾವಾಗ ಬಂದೆ? ವೆನ್ ಡಿಡ್ ಯು ಗೆಟ್ ಹಿಯರ್? ನಾನಿಲ್ಲಿಗೆ ಕಳೆದ ಸೋಮವಾರ ಬಂದೆ. ಐ ಗಾಟ್ ಹಿಯರ್ ಲಾಸ್ಟ್ ಮಂಡೇ. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಒಂದು ಜಾಗಕ್ಕೆ ಹೋಗೋದನ್ನು ತಲುಪೋದನ್ನು ಆ್ಯಕ್ಚುಲಾಗಿ ಗೆಟ್ ಇಂದ ಕೂಡ ಹೇಳ್ತೀವಿ. ಸೊ ನೀವು ಕೇಮ್, ಅರೈವ್ಡ್ ಅಂತಲೂ ಹೇಳ್ಬೋದು. ಗೆಟ್ ಅನ್ನೋದು ತುಂಬ ಕ್ಯಾಶುವಲ್, ಸ್ಪೋಕನಲ್ಲಿ ತುಂಬ ಕಾಮನ್. ಇದನ್ನು ಕೂಡ ನೀವು ಯೂಸ್ ಮಾಡೋದು ಕಲೀರಿ. ನೀನಿಲ್ಲಿ ಎಷ್ಟು ದಿನಗಳ ಕಾಲ ಇರಲಿದ್ದೀಯಾ? ಹೌ ಲಾಂಗ್ ಆರ್ ಯು ಗೋಯಿಂಗ್ ಟು ಸ್ಟೇ ಹಿಯರ್ ಫಾರ್? ಸೊ ಇಲ್ಲಿ ನೋಡಿ, ಗೋಯಿಂಗ್ ಟು ಮುಂದೆ ಬೇಸ್ ವರ್ಬ್ ಬಂದಿದೆ. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ನಾವು ಯಾವಾಗ ಇದರಿಂದ ಸೆಂಟೆನ್ಸ್ಗಳನ್ನ ಹೇಳ್ತೀವಿ ಅಥವಾ ಕೇಳ್ತೀವಿ, ಯಾವ ಆ್ಯಕ್ಷನ್ಗಳು ಆಲ್ರೆಡಿ ಪ್ಲ್ಯಾನ್ ಆಗಿರುತ್ತೆ ಅವು. ಇನ್ನೂ ಒಂದೆರಡು ದಿನ. ಫಾರ್ ಅನದರ್ ಕಪಲ್ ಆಫ್ ಡೇಸ್. ಕಪಲ್ ಆಫ್ ಅಂದರೆ ಒಂದೆರಡು, ಮುಂದೆ ನೀವೇನು ಹೇಳ್ತೀರಾ ಅದು. ಕಪಲ್ ಆಫ್ ಡೇಸ್ ಹೇಳಬೇಕು. ತುಂಬ ಜನ ಮಾಡೋದೇನು ಮಿಸ್ಟೇಕ್ ಅಂದರೆ ಕಪಲ್ ಆಫ್ ಡೇ ಅಂತಾರೆ. ಸೊ ಕಪಲ್ ಆಫ್ ಮುಂದೆ ಬರುವಂಥ ನೌನ್ ಯಾವಾಗಲೂ ಪ್ಲೂರಲ್ನಲ್ಲಿರಬೇಕು, ಅಂದರೆ ಒಂದೆರಡು ದಿನ. ಯಾವಾಗ ಹೊರಡಲಿದ್ದೀಯಾ? ವೆನ್ ಆರ್ ಯು ಗೋಯಿಂಗ್ ಟು ಲೀವ್? ನಾನು ಬರೋ ಶನಿವಾರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಐ ಆಮ್ ಪ್ಲಾನಿಂಗ್ ಟು ಲೀವ್ ದಿಸ್ ಸ್ಯಾಟರ್ಡೇ. ಇಟ್ಸ್ ಓಕೆ, ಐ ಹ್ಯಾವ್ ಪ್ಲ್ಯಾನ್ಡ್ ಅಥವಾ ಐ ಆಮ್ ಪ್ಲಾನಿಂಗ್, ನೀವು ಯಾವ ರೀತಿನಾದರೂ ಹೇಳಿ. ಮತ್ತೆ ಇಲ್ಲಿ ನೀವು ಈ ಥರ ಮಿಸ್ಟೇಕ್ ಮಾಡಬಾರ್ದು. ದಿಸ್ ಸ್ಯಾಟರ್ಡೇ ಅಂತ ಬಂದಾಗ ಈ ಶನಿವಾರ ಅಂತ ಹೇಳ್ತೀವಿ. ಇಲ್ಲಿ ನೀವು ಮತ್ತೆ ಆನ್ ದಿಸ್ ಸ್ಯಾಟರ್ಡೇ, ಇನ್ ದಿಸ್ ಸ್ಯಾಟರ್ಡೇ ಏನೂ ಪ್ರಿಪೋಸಿಷನ್ ಯೂಸ್ ಮಾಡಬೇಡಿ. ಜಸ್ಟ್ ಹೇಳಿ ದಿಸ್ ಸ್ಯಾಟರ್ಡೇ. ಮತ್ತೆ ಯಾವತ್ತಾದ್ರೂ ಇಲ್ಲಿಗೆ ಬರ್ತೀಯಾ? ವಿಲ್ ಯು ಎವರ್ ಕಮ್ ಬ್ಯಾಕ್ ಹಿಯರ್ ಅಗೇನ್? ನನಗೆ ಗೊತ್ತಿಲ್ಲ, ಒಂದು ವೇಳೆ ಬರೋ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಬರ್ತೀನಿ. ಐ ಆಮ್ ನಾಟ್ ಶೋರ್. ಐ ವಿಲ್ ಡೆಫಿನೆಟ್ಲಿ ಕಮ್ ಇಫ್ ಐ ವಿಲ್ ನೀಡ್ ಟು ಕಮ್. ಸೊ ಇಲ್ಲಿ ನೋಡಿ, ನಾವು ಇಫ್ ಯೂಸ್ ಮಾಡಿದ್ದೀವಿ ಫ್ಯೂಚರ್ನಲ್ಲಿ. ಸೊ ಇಲ್ಲಿ ಇಫ್ ಐ ವಿಲ್ ನೀಡ್ ಟು ಕಮ್ ಅಂದರೆ ಫ್ಯೂಚರ್, ಇನ್ನು ಆ ಫ್ಯೂಚರ್ ಬಂದಿಲ್ಲ, ಇನ್ನು ನಮಗೆ ಗೊತ್ತಿಲ್ಲ. ಆದ್ದರಿಂದನೇ ನಾನಿಲ್ಲಿ ಹೇಳ್ತೀನಿ ಇಫ್ ಐ ವಿಲ್ ನೀಡ್ ಟು ಕಮ್. ಐ ನೀಡ್ ಟು ಕಮ್ ಅಂದರೆ ಪ್ರೆಸೆಂಟ್ ಆಗುತ್ತೆ. ನಾವಿಲ್ಲಿ ಕಂಪ್ಲೀಟ್ಲಿ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ದೀವಿ. ಗೊತ್ತಾಯ್ತಲ್ಲ? ಸೊ ಈಗ ನನ್ನ ಜೊತೆಗೆ ನೀವು ಕಾನ್ವರ್ಸೇಷನ್ ಮಾಡಿ, ನಾನು ಸೆಂಟೆನ್ಸ್ನ ಹೇಳಿ ನಿಲ್ಲಿಸಿದ ಮೇಲೆ ನೀವು ಜೋರಾಗಿ ರಿಪೀಟ್ ಮಾಡಬೇಕು. ಆಗಲೇ ನಿಮಗೆ ರಿಯಲ್ ಕಾನ್ವರ್ಸೇಷನ್ ಮಾಡೋ ಫೀಲಿಂಗ್ ಬರುತ್ತೆ. ಯಾಕೆಂದರೆ ನೀವು ಈಗ ಆಲ್ರೆಡಿ ಸೆಂಟೆನ್ಸ್ಗಳನ್ನ ಕಲ್ತಿದ್ದೀರಾ, ಕನ್ನಡ ಮೀನಿಂಗ್ಸ್ ಕೂಡ ಗೊತ್ತಾಗಿದೆ. ಸೊ ಡೈರೆಕ್ಟಾಗಿ ಸೆಂಟೆನ್ಸ್ನ ರಿಪೀಟ್ ಮಾಡಿ. ಐ ಆಮ್ ಸರ್ಪ್ರೈಸ್ಡ್ ಟು ಸಿ ಯು ಹಿಯರ್. ಐ ಟೂ. ವಾಟ್ ಬ್ರಿಂಗ್ಸ್ ಯು ಹಿಯರ್? ಐ ಹ್ಯಾವ್ ಅ ಬಿಸ್ನೆಸ್ ಮೀಟಿಂಗ್ ಹಿಯರ್. How long have you been here? For a week. When did you get here? I got here last Monday. How long are you going to stay here for? For another couple of days. When are you going to leave? I'm planning to leave this Saturday. Will you ever come back here again? I'm not sure. I will definitely come if I will need to come.